welcome to our YouTube channel. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಚಿಕ್ಕಿ ಇರೋದು ಬಾಗಲಕೋಟೆಯಲ್ಲಿ. ಅವ್ರಿಗೆ 1.5 year ಆಯಿತು ಟ್ರಾನ್ಸ್ಫರ್ ಆಗಿ. ಸೊ ಅದರಿಂದ 1 year ಬ್ಯಾಕ್ ನಾವು ಇದೇ ಟೈಮ್ ಕರೆಕ್ಟಾಗಿ ಮಾರ್ಚ್ಗೆ ಹೋಗಿದ್ದು. ಇವಾಗಲೂ ಕೂಡ 1 year ಆದ್ಮೇಲೆ ಮಾರ್ಚ್ಗೆ ಬಾಗಲಕೋಟೆಯಲ್ಲಿ ಗೊತ್ತಲ್ಲ ತುಂಬಾ ಬಿಸಿಲಿರುತ್ತೆ. ಕರೆಕ್ಟಾಗಿ ಮತ್ತೆ ಇದೇ ಟೈಮ್ಗೆ ಹೋಗ್ತಾ ಇದೀವಿ ನಾವು. ಇಲ್ಲಿಗಿಂತ 4% ಜಾಸ್ತಿ ಇರುತ್ತೆ. 4% ಡಿಗ್ರಿ ಜಾಸ್ತಿ ಇರುತ್ತೆ. ಲೈಕ್ ಇಲ್ಲೆಲ್ಲ ನಮ್ಗೆ 38 ಆಗಿರುತ್ತೆ, 38 ಡಿಗ್ರಿ ಸೆಲ್ಸಿಯಸ್ ಇದೆ. ಅಲ್ಲಿ 41 ಹತ್ರ ಇತ್ತು ಲಾಸ್ಟ್ ಇಯರ್ನೇ. ಈ ಇಯರ್ ಇನ್ನ ಸ್ವಲ್ಪ ಜಾಸ್ತಿ ಆಗಿದೆ ಬಿಸಿಲು. ಹೋಗ್ಬೇಕು ಈಗ. ಟೈಮ್ ಬಂದು 8 o'clock. ಸೊ 9 o'clock ಇದೆ ಬಸ್ ಡಿಪಾರ್ಚರ್ ಆಗುತ್ತೆ. ಈಗ ಯಶವಂತಪುರದಲ್ಲಿ ನಾವು ಕೊಟ್ಟಿರೋದು ಪಿಕಪ್ ಡ್ರಾಪ್. ಸೊ ಅಲ್ಲಿಗೆ ಹೋಗ್ಬೇಕು. ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಅಂತಂದ್ರೂ ಒಂದು ಹಾಫ್ ಅನ್ ಅವರ್ ಬೇಕಾ, 1 hour ಬೇಕು. ಹೋಗ್ಬಿಟ್ಟು ಸಿಗೋಣ ಮತ್ತೆ. ಬಾಯ್ ಬಾಯ್. ಇಲ್ಲಿ ನಮ್ಮನ್ನ ಬಿಡಕ್ಕೆ ನಮ್ಮ ತಾತ ಬಂದಿದ್ರು. ಅಂದರೆ ಯಶವಂತಪುರ ಗಂಟ ಬರೋಕ್ಕಾಗಲ್ಲ ಅಂತ. ಸೊ ನ್ಯಾಂಡ್ರಳ್ಳಿಲಿ ಬಸ್ ಹತ್ಬೇಕಾಗಿತ್ತಲ್ವ, ಒಂದು ಯಶವಂತಪುರಕ್ಕೆ ಬಸ್ಸು. ಅಲ್ಲಿಂದ ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ರು. ನಮ್ಮ ತಾತ ಏನು ಕ್ಯಾಮ್ರಾ ಶೈ ಅಲ್ಲ, ತುಂಬ ಇಷ್ಟಪಡ್ತಾರೆ ಕ್ಯಾಮ್ರಾನೆಲ್ಲ. ಸೊ ಅದಕ್ಕೆ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾರೆ. ಈಗ ಎಲ್ಲಿಗೆ ಬಂದಿದ್ದೀವಿ? ಯಶವಂತಪುರಕ್ಕೆ. ಅದೆಲ್ಗೂ ಗೋವರ್ಧನ್ ಥಿಯೇಟರ್ ಹತ್ರ ಬರ್ತಿದ್ದೀವಿ. ಅವರು ಆ ಕಡೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ನಮ್ಮನ್ನ. ಏನು ಗೊತ್ತಾ, ಇದೇ ಸ್ಪಾಟಲ್ಲಿ ಕರೆಕ್ಟಾಗಿ ಒಂದು ಫೋಟೋ ತಗೊಂಡಿದ್ದು ಲಾಸ್ಟ್ ಇಯರ್. ಅದು ಇದೇ ಟೈಮಲ್ಲೇ. ಫುಲ್ ಭಾರ ಇದೆ ಬ್ಯಾಗು. ನಮ್ಮ ಅಕ್ಕ ಅಲ್ಲಿ ಬರ್ತಾವಳೆ. ಆ್ಯಕ್ಚುಲಿ ಬಂದಮೇಲೆ ಗೊತ್ತಾಯಿತು ಏನಂತಂದರೆ ಟೈಮು ರೀಶೆಡ್ಯೂಲ್ಡ್ ಆಗಿದೆ ಅಂತೆ. 9 o'clock ಇದ್ದಿದ್ದು ಬಸ್ 10 o'clock ಆಗಿದೆ ಅಂತೆ. ಸೊ ಈಗ ಹೋಗ್ಬಿಟ್ಟು ವೆಯ್ಟ್ ಮಾಡಬೇಕು. ನಮ್ಮದು ಬಂದು ಸೆಮಿ ಸ್ಲೀಪರ್, ನಮ್ಮ ಅಕ್ಕಂದು ಏನಂತಾರೆ ಸ್ಲೀಪಿಂಗ್ ಕೋಚ್ ಬಂದು. ನನಗೂ ನಮ್ಮ ಅಮ್ಮಗೂ ಹೋಗ್ಬಿಟ್ಟು ಈ ಶೇಪ್ ಇದೆ, ಕುತ್ಕೊಂಡು ಹೋಗೋಷ್ಟು ಬಾಗಿಲು 11 hours ಟ್ರಾವೆಲ್ ಮಾಡೋಷ್ಟು. ನಮ್ಮ ಅಕ್ಕ ಸ್ವಲ್ಪ ವೀಕ್ ಪರ್ಸನ್. ಸೊ ಅವಳು ಮಾತಾಡ್ತಾವೆ. ಸೊ ಮಾರ್ನಿಂಗ್ ಸಿಗೋಣ ಬಾಗಲಕೋಟೆಯಲ್ಲಿ. ಗುಡ್ ನೈಟ್. ನೆಕ್ಸ್ಟ್ ಡೇ ಬಂದು ನಮ್ಮ ಚಿಕ್ಕಿನ ಮೀಟ್ ಮಾಡಿ. ಏನು ಚಿಕ್ಕಿ ನೋಡಿ, ನಮ್ಮ ಚಿಕ್ಕಿ ನಾವು ಬಂದಿದ್ರು ಕೂಡ ಆಫೀಸ್ಗೆ ಹೋಗ್ತಾವ್ರು ಇವತ್ತು ಕೂಡ ನಮ್ಮನ್ನು ಬಿಟ್ಟು. ವರ್ಕ್ ಇಸ್ ವರ್ಕ್, ಕಾಯಕವೇ ಕೈಲಾಸ ನಮ್ಮ ಚಿಕ್ಕಿಗೆ. ಆಯ್ತು ಕಣವ, ನಾನು ಕನ್ನಡದಲ್ಲಿ ಹೇಳಿದೆ ಕಾಯಕವೇ ಕೈಲಾಸ ಅಂತ. ಆಯ್ತು ಮಮ್ಮಿ, ಸರಿ ಮಮ್ಮಿ. ಎರಡೂ ಒಂದೇ ತಾನೆ ಮಮ್ಮಿ? ಎಷ್ಟು ಚಿಕ್ಕಿ ಖುಷಿ ಆಯ್ತು ನಾವು ಬಂದಿದ್ದಕ್ಕೆ. 1 year ಆಗಿ ಕರೆಕ್ಟಾಗಿ ಇದೇ ಡೇಟ್ಗೆ. No, I am very much excited. हम करें तो करें क्या, बोले तो बोले क्या. You continue, Chiki. We will listen. I'm very much excited. I'm out of words. Please let me have food. I have to go for work. Please, sorry, bye. ನಮ್ಮ ಚಿಕ್ಕಿ ಅಫಿಷಿಯಲ್ ಆಗಿ ನಮ್ಮನ್ನ ಅಜೀಬ್ ಮಾಡ್ತು. ಏನಾಯ್ತು ಅಫಿಷಿಯಲ್ ಆಗಿ ಅಜೀಬ್ ಮಾಡಿದೆ ನಾನು? ನಮ್ಮ ಚಿಕ್ಕಿ ಆಮೇಲೆ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಎಲ್ಲಾದ್ರೂ. ಹಾಯ್. ಫುಲ್ಲು ಸಕ್ಸಸ್ಫುಲ್ ಆಗಿ ವೇಸ್ಟ್ ಮಾಡಿಬಿಟ್ಟು, ಸಾರಿ ಈವ್ನಿಂಗ್ ಅಂತೀನಿ, ಸಾರಿ ಮಾರ್ನಿಂಗ್ ಪೂರ್ತಿ ವೇಸ್ಟ್ ಮಾಡಿಬಿಟ್ಟು ಇವಾಗ ನೋಡಲ್ಲಿ ಜಗಳಾಡ್ತಾವ ನಮ್ಮ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಬೆಳಗ್ಗೆಯಿಂದ ಫುಲ್ಲು ಟೈಮ್ ವೇಸ್ಟ್ ಮಾಡಿ ಈಗ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಮ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ಮತ್ತೆ ದಿನ ವೇಸ್ಟ್ ಮಾಡಬಾರ್ದಲ್ಲ. ಸೊ ಅದಕ್ಕೆ ನಮ್ಮ ಚಿಕ್ಕಿ ಇವತ್ತು ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಇಯರ್ ನಾವು ಹೋಗಲಿಲ್ಲ, ಯಾಕಂತಂದರೆ ಲೇಟಾಗಿ ಹೋಗಿತ್ತು. ಅದಕ್ಕೋಸ್ಕರ ನಾನು ಆ್ಯಕ್ಟಿಂಗ್ ನಮ್ಮ ಚಿಕ್ಕಿ ಆ್ಯಕ್ಟಿಂಗ್ ಮಾಡ್ತಿದ್ದೆ, ನಾನು ಸ್ವಲ್ಪ ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಹಾಂ, ನಮ್ಮ ಅಮ್ಮನೂ ಸ್ವಲ್ಪ ಕಲ್ತ್ಕೋತಿದ್ದಾರೆ. ನಮ್ಮ ಅಕ್ಕ ಎಲ್ಲ ಗಾಡಿ ರೆಡಿ ಆಗ್ತಿದ್ದಾರೆ. ಸೊ ನಮ್ಮ ಚಿಕ್ಕಿ ತುಂಬ ಬ್ರೈಟ್ ಆಗಿರೋದ್ರಿಂದ ನಾನು ತುಂಬ ಚೀ ಥರ ಕಾಣಿಸ್ತಾ ಇದ್ದೀನಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ನೋಡಿ. ಫುಲ್ ಹೀರೋಯಿನ್ ವೈಬ್ ನಮ್ಮ ಚಿಕ್ಕಿ. ಕ್ಲೀನ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಸ್ಕಾರ. ಚೆನ್ನಾಗಿ ಬರುತ್ತಲ್ವೇ? ಸುಮ್ಮನೆ ಬಾ ಮಮ್ಮಿ, ಬೈಲ್ ಒಂದು ನಿಮಿಷ. ಚೆನ್ನಾಗಿದೆ, ಎಲ್ಲ ಕೂತಿದ್ದಾರೆ ಸ್ವಲ್ಪ ಇಲ್ಲಿ. ಇಲ್ಲಿ ಚಿಕ್ಕಿ ನೋಡಿ, ಮನೆಯಲ್ಲಿ
ಎಷ್ಟು ಲ್ಯಾಕ್ಸ್ ಟುಗೆದರ್ ಥೌಸಂಡ್ಸ್ ಟುಗೆದರ್ ಖರ್ಚು ಮಾಡಿ ಜಿಮ್ ಮಾಡ್ತೀರಿ. ಅದೇ ನೀವು ನಿಮ್ಮ ನಿಯರ್ ಬೈ ಊರ ಹತ್ರ ಯಾವುದಾದ್ರು ಎಲ್ಲಾದ್ರೂ ಈ ಥರ ಬಾವಿ ಈ ಥರ ನೀರನ್ನೆಲ್ಲ ಮಾಡಿದರೆ ಯು ನೋ ನೀಡ್ ಟು ಸ್ಪೆಂಡ್ ಎನಿಥಿಂಗ್. ಈ ಥರ ಮಾಡಿದ್ದು ಥ್ರೆಡ್ ಅಲ್ಲಿ ಮಾಡಿದ ಜೂಟ್ ಚೀಲ ಬರುತ್ತೆ ಮತ್ತೆ ಅದು ಇದು ದಾರ ಅಲ್ಲ, ಸ್ವಚ್ಛತೆ ಕಾಪಾಡಿ. ಅದ್ರ ಫೋಟೋ ಎಕ್ಸ್ಪ್ಲನೇಷನ್ ಅಲ್ಲ, ಕ್ಲಾತ್ಸ್. ಸ್ವಲ್ಪ ಕಾಟನ್ ಹಾಕಿ ಕ್ಲಾತ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕಾಣಿಸ್ತಾ ಇರೋದು ಇದು ಪೇಂಟಿಂಗ್ ಅಲ್ಲ, ಮೇ ಬಿ ಇದು ಬಂದು ನಾರ್ಮಲ್ ಪೇಂಟಿಂಗ್ ತಾನೆ. ಆಕ್ಸೆಸರೀಸ್ನ ಹಾಕಿದ್ದಾರೆ, ಪೇಂಟಿಂಗು ತಾನೆ. ಇದೆಲ್ಲ ಆಕ್ಸೆಸರೀಸ್. ಇದು PVC ಅನ್ಸುತ್ತೆ, ಸಿಮೆಂಟ್. ಏನಿದು ಚಿಕ್ಕಿ ಪರ್ಲ್ಸ್ ಇರಬೇಕು, ಸ್ಟೋನ್ಸ್ ಪರ್ಲ್ಸ್. ಇದು ಮೇ ಬಿ ರಿಯಲಿಸ್ಟಿಕ್ ಪೇಂಟ್ ಇರಬೇಕು. ಆ್ಯಂಡ್ ಇದೆಲ್ಲ ಬ್ಯಾಂಗಲ್ಸಿಂದ ಮಾಡಿರೋದು, ಬ್ಯಾಂಗಲ್ ಪೀಸಿಂದ. ಹಿಂಗೆ ಕಾಣಿಸ್ತಿದ್ದಾರೆ. ಬ್ಯಾಂಗಲ್ ಪೀಸಿಂದ ಮಾಡಿರೋದು. ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇದು ಮರಳಿಂದ ಮಾಡಿರೋದು ಅನಿಸುತ್ತೆ, ಮರಳು ಮಣ್ಣು ಗೊತ್ತಿಲ್ಲ. ಇದು ಬಂದು ಮೇ ಬಿ ಕ್ಲೇಯಿಂದ ಮಡಿಕೆ ಮಾಡ್ತಾರಲ್ಲ ಅದಿರ್ಬೋದು. ಈ ಕಡೆ ಇನ್ನೂ ಚೆನ್ನಾಗಿದೆ. ಇಲ್ಲಿ ಪುರುಷರ ಕೋಲಾಟನ, ಪುರುಷರ ಕೋಲಾಟ. ಪ್ಯಾರಾನಾಮಿಕ್ ವ್ಯೂ ಆಫ್ ನಾರಾಯಣ್ಪುರ್ ಡ್ಯಾಮ್. ಇದು ಆಲ್ಮಟ್ಟಿ ಡ್ಯಾಮ್. ಇದೆಲ್ಲ ಇದೆ. ಲಾಸ್ಟ್ ಬ್ರೀಫಾಗಿ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಎಲ್ಲ ಡೀಟೇಲಿಂಗಾಗಿ ನೀಟಾಗಿ ಇಟ್ಟಿದ್ದಾರೆ. ವೆಪನ್ಸ್ ಅಷ್ಟೇ ಹಾಕಿರೋದು ಸದ್ಯಕ್ಕೆ ವೆಪನ್ಸ್. ಇದು ಕುಬೇರ, ಅದು ಬ್ರಹ್ಮ, ಇದು ಹಾಕಿಲ್ಲ ಇದನ್ನು. ನೋಡಮ್ಮಿ, ಇದು ಫಸ್ಟ್ ಈ ಕಡೆ ಇರೋದು ಚೈನೀಸು. ಓಕೆ, ಆಮೇಲೆ ಇದು ಥೈಲ್ಯಾಂಡ್ದು 20 ಪೈಸೆ ನೋಡಿದ್ದೀವಿ. 5 ಪೈಸೆ ಸಿಂಗಾಪುರ್ ಜಿಲ್ಲೆ ನೋಡಿ, ಸಿಂಗಾಪುರ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಅದನ್ನು ಪಾಕಿಸ್ತಾನದಲ್ಲಿ ಬಂದು ಅಫ್ಘಾನಿಸ್ತಾನ್, ಪಾಕಿಸ್ತಾನದು ಚೋಳ. ಇದೆಲ್ಲ ನಮ್ಮದೇ ನಾರ್ಮಲ್, ಅದಲ್ಲದೆ ಫಾರಿಂದು. ಇದು ಕಾಯಿನ್ಸ್ ಆ್ಯಂಡ್ ಕರೆನ್ಸೀಸ್ ನಮ್ಮದು. ಹೇಳಕ್ಕೆ ಬರಲ್ಲ, ಎಲ್ಲ ಹೇಳ್ತಿದ್ದೀನಿ ಮೇಡಮ್, ಯಾಕಮ್ಮಿ ನಮ್ಮ ಸರಿ ನಿಂಗೆ ಕೊಡ್ತೀನಿ ತಗೋ ಕ್ಯಾಮ್ರಾನ. ಯಾಕೆ ಬಂದ್ಬಿಡು, ಬಂದೆ ನೋಡು. ಜೋಳನ ಪ್ರಜ್ಞೆನೇ ಇಲ್ಲ ಅವ್ನಿಗೆ, ಏನಾಗಿದೆ ಅವನಿಗೆ? ಚೋಳ. ನೋಡ್ದಾ, ನೋಡು ನಮ್ಮ ಜೋಳ ಅಂತ ಇದೆ. ಚೋಳ ಅನ್ನೋದು ಬರ್ತಾರ ಕಡೆ ಮಮ್ಮಿಗೆ ಜೋಳ ಅಂದ್ಬಿಟ್ಟಿದ್ದೇನೆ, ಜೋಳನ ಅಂತೆ ಕಾಯಿನ್ಗೆ. ನನಗೆ ಬಂದು ಆ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಮೊದಲನೇದಾಗಿ ಅದಕ್ಕೆ ಪ್ರತಿಕ್ರಿಯಿಸೋದೇ ಬಹಳ ತಪ್ಪು ಅಂತ ನನಗನ್ಸುತ್ತೆ. ಎಲ್ಲೋ ಏನೋ ಒಂದು ಆಗಿರುತ್ತೆ, ಅದನ್ನೇ ಹಿಡ್ಕೊಂಡು ಯಾಕೆ ಎಳೆದಾಡಬೇಕು? ಬಂದ್ಬಿಟ್ಟು ನೀವು ನೆಟ್ಟಿಗೆ ಎಕ್ಸ್ಪ್ಲೇನ್ ಮಾಡಲ್ಲ ಅಂತೆ. ಏನಂತ ಚಿಕ್ಕಿ ಮಮ್ಮಿ? ಜೋಳ. ಇನ್ಸ್ಟೆಡ್ ಆಫ್ ಚೋಳ ಶಿ ಕಾಲ್ಡ್ ಜೋಳ. ಇದು ಚೆನ್ನಾಗಿದೆ. ಒಂದು ನಿಮಿಷ, ಮರ ನೋಡಿ, ತೊಟ್ಲು. ಇಲ್ಲಿ ಚನ್ನಪಟ್ಟಣದಲ್ಲಿ ಗೌಡ್ಗೆರೆಯಲ್ಲಿ ಒಂದೈತೆ ಗೊತ್ತಾಯ್ತದ. ಕಾಸು ಕೊಡ್ಬೇಕಾಯ್ತದೆ. ಕಾರ್ಪೆಂಟರ್ ಚೆನ್ನಾಗಿದೆ. ಚಿನ್ನ ಮಾಡೋದು, ಗೋಲ್ಡ್ ಸ್ಮಿತ್. ಕಬ್ಬಿಣ ಮಾಡೋರು, ಬ್ಲ್ಯಾಕ್ ಸ್ಮಿತ್. ಇದು ನೋಡಿ, ನಮ್ಮನ್ನೇ ನೋಡ್ತಾ ಇರೋ ಥರ ಇದೆ. ಬ್ಯಾಂಗಲ್ಸ್ ಇಲ್ಲ, ಬಳೆಗಾರ ಇರ್ಬೇಕಿತ್ತಲ್ಲ. ಅಲ್ಲಿ ಹಿಂದೆ ಒಂದು ಫೋಟೋ ಹಾಕೊಂಡು ನೋಡಿ ಸಿಕ್ಕಿ ಅದ್ರದ್ದೆಲ್ಲ.
ಅವ್ರವ್ರ ಹೆಂಡ್ತಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಏನು ಮಾಡ್ತವ್ರೆ, ಹಿಟ್ಟು ರುಬ್ತವ್ರೆ. ಇದು ಬಂದರೆ ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಡುಗೆ ಮನೆ. ಇಲ್ಲಿ ಬಂದ್ಲು ಅಕ್ಕ, ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಮಾಡೋರು. ಲಾಸ್ಟ್ ಒಂದ್ಸಲ ನೋಡ್ಕೊಬಿಡಿ. ಇಲ್ಲಿ ಆ್ಯಕ್ಚುಲಿ ಇದ್ದಿದ್ರೆ ಲೈಕ್ ಎಂಟ್ರಿ ಇದ್ದಿದ್ರೆ ನಾವು ಇಲ್ಲೇ ಫೋಟೋಸ್ ತಗೋಬೋದಾಗಿತ್ತು, ಅಲ್ಲಿ ತಗೊಳಕ್ಕಾಗಲಿಲ್ಲ. ಬಟ್ ಲಾಸ್ಟ್ ಒಂದ್ಸಲ ಒಂದು ವ್ಯೂ ಅಲ್ಲಿ. ಓಕೆ ನೋಡೋದು ಒಂದು ರಿವರ್ಸ್ ಬಂದರೆ ವಾಪಸ್ ಹೊಡೆತದೆ. 1 2 3 1 2 3 1 2 3 ನೋಡೋದೆ ಅದು ಉಲ್ಟಾ ತಿರುಗೋತು, ಇದು ತಿರುಗೋದು. ಇದೇ ನೋಡಿ ಬಾಗಲಕೋಟೆ ಡಿಮಾರ್ಟ್ ಹೊಸದಾಗಿ ಓಪನ್ ಆಗಿರೋದು. ಎಷ್ಟು ಮಂತ್ಸ್ ಆಯಿತು ಚಿಕ್ಕಿ ಓಪನ್ ಆಗಿ? 5 to 6 months. 5 ಮಂತ್ಸ್ ಆಗೋಯ್ತಾ? ಓಕೆ. ಇಲ್ಲ ಬನ್ನಿ ಫಸ್ಟ್ ಒಳಗೆ ಹೋಗೋಣ. ಅಲ್ಲಿಂದ ಡಿಮಾರ್ಟಿಗೆ ಬಂದು ಏನು ತಗೊಳಕ್ ಹೋಗ್ತಿದ್ವಿ? ಮೊಬೈಲ್ ಏನಾದ್ರು ಇದ್ರೆ ತಗೊಂಡ್ಬಿಟ್ರೆ ಕೈಗೆ ಗೊತ್ತು, ಟ್ಯಾಗ್ ಹಾಕ್ಬಿಡ್ತಾರೆ. ಹೌದು ಚಿಕ್ಕಿ, ನಾವು ಎಷ್ಟು ವರ್ಷದಿಂದ ಹೋಗ್ತಿದ್ವಿ ಚಿಕ್ಕಿ ಡಿಮಾರ್ಟ್ಗೆ. ನೀವು ಹೊಸದಾಗಿ ಹೇಳ್ತೀಯಲ್ಲ ಚಿಕ್ಕಿ. ಓಕೆ ಚಿಕ್ಕಿ ಒಂದು ಕುರ್ತಾ ಸೆಟ್ ತಗೊಂಡಿದ್ದೆ, ಟಾಪ್ ಮತ್ತು ಏನಂತಾರ ಇದನ್ನು ಪ್ಲಾಜಾ ಪ್ಯಾಂಟ್. ಪ್ಲಾಜಾ ಪ್ಯಾಂಟು ಮತ್ತು ಒಂದು ನಮ್ಮಮ್ಮ ಸೂಟ್ ಕೇಸ್ ಥರ, ಸೂಟ್ ಕೇಸ್ ಅಲ್ಲ ಆ್ಯಕ್ಚುಲಿ ಲಗೇಜ್ ಥರ ತೊಗೊಂಡೆ. ನಮ್ಮ ಅಕ್ಕ ಒಂದು ಕಾಲೇಜ್ ಬ್ಯಾಗ್ ತೊಗೊಂಡೋಳೆ. ಸೊ ಅದಕ್ಕೆ ಅಷ್ಟೇ ಹಿಡ್ಕೊಂಡು ತುಂಬ ಸ್ವಂತ ತಿಂಡಿ. ಹಾಂ, ಎರಡೂ ಕೊಡ್ಸಲ್ಲ ಮಮ್ಮಿ ಅಷ್ಟೇ. ನಮ್ಮಮ್ಮ ಯಾವುದೋ ನೋಡ್ಬಿಟ್ಟು ಬರ್ತಾವ್ರೀಗ ಚೆಕಿಂಗ್ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಸೊ ಏನು ಕೆಲಸ ಮಾಡೋದು ಅವಳು ಹೇಳಿದ್ದ, ಅವಳು ರೋಪ್ ಹಾಕವಳೆ, ನಾನು ಏನು ಕೊಡ್ಸಲ್ಲ ಅಂತ ಅನ್ನಿಸ್ತದ. ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಇಲ್ಲ ಮಮ್ಮಿ ಅಷ್ಟು ಒಂದು ಸ್ಕರ್ಟ್ ಇಲ್ಲ ನಮ್ಮಿ. ಮಮ್ಮಿ ಏನಮ್ಮಿ ಇಷ್ಟದೇ ಇರ್ತಾಳೆ. ಇಲ್ಲ ಇಲ್ಲ ಆಡಲ್ಲ. ಗೈಸ್ ನಮ್ಮ ಅಕ್ಕಂಗಿದೆ ಅಂತ ಹಬ್ಬಕ್ಕೆ ಬಟ್ಟೆ ನಮ್ಮಮ್ಮ ಕೊಡಿಸ್ತಾ ಇರೋದು. ಇದು ಒಂದು ಸ್ಕರ್ಟ್ ಬಂದರೆ 500 ಐತೆ. ವಿಶಾಲ್ ಮಟ್ಟಕ್ಕೆ ಹೋಗ್ತದಲ್ಲ ಅಲ್ಲಿ ನೋಡ್ತೀನಿ. ಬ್ಲ್ಯಾಕ್ ಕಲರ್ ಇತ್ತು. ಯಾವ್ದು ಚೆನ್ನಾಗೈತೆ? ಇದು ಎರಡರಲ್ಲಿ ಯಾವ ಚೆನ್ನಾಗಿ? ಇದು ಪರ್ಪಲ್ ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಅದೇ ಜಾತ್ರೆ ಥರ ಇರಲಿ ಬಿಡಿ, ಪರವಾಗಿಲ್ಲ. ಆ ಬ್ಲ್ಯಾಕ್ ಎಲ್ಲ ಇದೇ ತಗೋತಾವಳೆ. ಅವಳು ಜಾತ್ರೆ ಥರ ಐತೆ, ಪರ್ಪಲ್. ಹಾಂ ತಗೊಳ್ಳೆ, ಒಂದೇ ಟಾಪ್ ಹಾಕ್ಬೇಕಾಯ್ತು. ಚೆನ್ನಾಗೈತೆ. ಇದು ತುಂಬ ನೆರಿಗೆ ಬಂತು, ನೆರಿಗೆನೇ ಬಂದಿಲ್ಲ. ಹಾಂ ನೆರಿಗೆ, ಅದೇ ಸೀರೆ ನೋಡು. ನಂಗೆ ಇಷ್ಟ ಇಲ್ಲ, ಅವಳಿಗೆ ಕೊಡ್ಸಂಗಿಲ್ಲ ಕೊಡ್ಸಿ. ಇದು ಸೆಂಟ್ರಲ್ ಇದೆ. ಈಗ ಬಟ್ಟೆನೇ ಒಂದು ಲಾಟ್ ಅಷ್ಟಿದೆ. ಇದನ್ನೆಲ್ಲ ಇವ್ರು ಪ್ಯಾಕಿಂಗ್ ಮಾಡ್ಕೊಂಡು ಆಚೆ ಬರ್ತಾರೆ. ನಮಗೂ ನಮ್ಮ ಚಿಕ್ಕಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬೇಸಿಕ್ ಆಚೆ ಬರೋಷ್ಟರಲ್ಲಿ 6:45 ಆಗೋಗಿದೆ. ಚೆನ್ನಾಗಿದೆ ವ್ಯೂ ನೋಡು. ನಮ್ಮ ಚಿಕ್ಕಿ ಫುಲ್ ಸುಸ್ತಾಗ್ತಿದೆ ಅಂತ ಚಾಕ್ಲೇಟ್ ತಿಂದಿದ್ದಾರೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಡಿಮಾರ್ಟಲ್ಲಿ ಶಾಪಿಂಗ್ ನಾವು ಮುಗಿಸ್ಕೊಂಡ್ವಿ. ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಅವ್ರ ಸ್ಟಾಫ್ಸ್ಗಳು ಬೇಡ ಅಂತ ಹೇಳಿದ್ರು. ಬಟ್ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ಇಲ್ಲ, ವೀಡಿಯೋ ಮಾಡಬೇಡಿ ಅಂತೆಲ್ಲ. ಬಟ್ ಅಲ್ಲಿ ಸ್ಟಾಫ್ಸ್ ಅಲೋ ಮಾಡಲಿಲ್ಲ. ಸೊ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮನೇಲಿ ಇಟ್ಟು ಲಗೇಜ್ ಎಲ್ಲ ಶಾಪಿಂಗ್ ಮಾಡೋದನ್ನ ಮನೇಲಿ ಇಟ್ಟು ಇಲ್ಲಿಗೆ ಊಟಕ್ಕೆ ಬಂದು ಖಾನಾವಳಿಗೆ ಓಡಾಡಿ ತುಂಬ ಸುಸ್ತಾಯಿತು. ಸೊ ಈಗ ಬನ್ನಿ ತಿನ್ನೋಣ. ನೀವೆಲ್ಲ ಹೇಗೆ ಬರ್ತೀರಾ? ಫಸ್ಟ್ ಆಫ್ ಆಲ್ ನಾನು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಹೋಗ್ತಾರೆ ತಿನ್ನೋಕ್ಕೆ. ಚಿಕ್ಕಿ ನಮಗೆ ಅಂತ ಏನು ಬುಕ್ ಮಾಡಿದ್ಯಾ? ಏನು ಆರ್ಡ್ರ್ ಮಾಡಿದ್ದೀರಾ? ಜವಾರಿ ರೊಟ್ಟಿ ಊಟ ಚೆನ್ನಾಗಿರುತ್ತಾ? ಏನ್ರಿ ಮೇಡಮ್, ಫೋನ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಫೋನ್ ಕಿತ್ಕೊಂಡ್ರೆ ನೀವು ನಮ್ಮ ಮಾತು ಕೇಳೋದು ಸ್ವಲ್ಪ. ಏನು ಹೇಳು. ಎಷ್ಟು ಖರ್ಚು ಮಾಡಿದ್ರಿ ಶಾಪಿಂಗಲ್ಲಿ? 10,000. ಓಹೋ, ಫುಲ್ ಜಾಸ್ತಿ. ಬಿಲ್ ತೋರಿಸ್ತೀವಿ. ಬೇಡ ಬಿಡಿ, ನಾವೇನು ಪ್ರೂಫ್ ಕೇಳಿಲ್ಲ. ಬೇಡ ಬೇಡ. ನಮ್ದು ಬಂತು ಹಪ್ಪಳನೇ ಕೊಟ್ಬಿಟ್ಟಿದ್ದಾರೆ. ಏನಿದು? ಇಲ್ಲ ಕಣಿ, ಬಟನ್ ಬನಾನಾ. ಮತ್ತೇನು ಇದು? ಮೊಸರು,
ಮಜ್ಜಿಗೆ, ಖಾರ. ಆಯಿತು, ಊಟ ಆಯ್ತು. ಈಗ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಈಗ ಚೆನ್ನಾಗಿ ನಿದ್ದೆ ಮಾಡಬೇಕು. ಹೆಂಗಿತ್ತಂದ್ರೆ ಲಾಸ್ಟ್ ಟೈಮ್ ಇದೆ ಚೆನ್ನಾಗಿತ್ತಾ? ಲಾಸ್ಟ್ ಟೈಮು ಆ್ಯಕ್ಚುಲಿ ಚೆನ್ನಾಗಿತ್ತು. ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಬಾಯ್, ಗುಡ್ ನೈಟ್. ಹಾಯ್, ಇವತ್ತು ಡೇ 2 ಬಾಗಲಕೋಟೆಯಲ್ಲಿ. ಇವತ್ತು ಬಂದ್ಬಿಟ್ಟು ಆಲ್ಮಟ್ಟಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಆದರೆ ಬೆಳಗ್ಗೆ ಬೇಗನೆ ಹೊರಡಬೇಕಿತ್ತು, ಬಟ್ ಇವಾಗ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಬನ್ನಿ ಹೋಗೋಣ. ಬಾಚಿಕೆ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈಗ ಆಲ್ಮಟ್ಟಿ ಡ್ಯಾಮ್ಗೆ ಯಾವ ಬಸ್ ಹೋಗುತ್ತೆ ಅಂತ ಫಸ್ಟ್ ಹುಡುಕ್ಬೇಕು. ಟ್ರೈನ್ ಹೋಗುತ್ತೆ ಅಂದರು, ಪ್ಯಾಸೆಂಜರ್ ಟ್ರೈನು. ಅದು ಬೇಡ ಅಂದ್ಬಿಟ್ಟು ಬಸ್ ಹುಡುಕ್ತಾ ಇರ್ತದೆ ನಮ್ಮ ಚಿಕ್ಕಿ. ನೋಡೋಣ, ಹುಡುಕುತ್ತೀಗ. ಓಕೆ, ನಾವಿಬ್ರು 14 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ಇಷ್ಟು ಶುದ್ಧ ಇತ್ತು. ಇಷ್ಟು ಶುದ್ಧ 2011 ನನಗೆ 5 ಇಯರ್, ನಂಗೆ 5 ಇಯರ್ಸು, ನಮ್ಮ ಅಕ್ಕಂಗೆ 7 ಇಯರ್ಸು. ಪರವಾಗಿಲ್ಲ, ಇಲ್ಲೆಲ್ಲ ನಮ್ಮ ಥರ ಎಲೆಕ್ಟ್ರಿಕ್. ಅದೇ ನಾನು ನಮ್ಮ ಅಕ್ಕ ಫುಲ್ ಇದ್ದೇ ಹೊಡ್ಕೊಂಡು ಬರ್ತಾಯಿದ್ದೀವಿ. ಫುಲ್ಲು ಬೇಗ ಬಂದು ಅಂದ್ಕೊಂಡಷ್ಟೇ ಏನು ಲೇಟ್ ಆಗಿಲ್ಲ. ಮಮ್ಮಿ ಬರೀ ಡೌ ಮಾಡ್ತಾರೆ, ಯಾರು ಸಿಕ್ಕಿದ್ರು ನಾನು ತಲೆ ತಿನ್ನಲ್ಲ ಅದು ಸಿಕ್ಕಿದ್ರೆ ತಲೆ ಆ ಹೆಚ್ಚು ನಾಲ್ಕು ಹೊತ್ತೇನು ಬಿಡಲ್ಲ ಬಸ್ಸಲ್ಲಿ ಹತ್ತೇಲಿ ಮನೆ ಕೊಡಕ್ಕೆ. ಅದೇ ನಾವೆಲ್ಲ ನಿದ್ದೋಡ್ಕೊಬೋದ್ರೆ ಮಮ್ಮಿ ಅಂದರೆ ಯಾರು ಅಷ್ಟು ಜೋರಾಗಿ ಮಾತಾಡಿದ್ರು. ರಾಕ್ ಗಾರ್ಡನ್ ಎಂಟ್ರೆನ್ಸು. ಟಿಕೆಟ್ ತಗೋಬೇಕಾಗ ಏನು ತೊಳಿ ಪಿಂಕ್. ಹೋಗೋಣ ಬರೀ. ಏನಂತ ಗೊತ್ತಾ, ಇದು ರಾಕ್ ಗಾರ್ಡನ್ ಎಂಟ್ರೆನ್ಸ್ ತೋರಿಸ್ದೆ ನಾನು. ಇದೇನು ಗಾರ್ಡನ್ ಮತ್ತೆ ನಾನು ನೋಡ್ಲಿಲ್ಲ, ನೀನು ಹೇಳು. ಗೊತ್ತಿಲ್ಲ ನನಗೆ. ಲೇಕ್ ಗಾರ್ಡನ್ ಅಂತೆ. ಇದು ರಾಕ್ ಗಾರ್ಡನ್ ಅಲ್ಲ, ಬರೀ ಅದಕ್ಕೆ ಅನ್ಕೊಂಡಿದ್ದೆ ನಾನು, ಯಾಕೆ ಎಲ್ಲ ಕಲ್ಲು ಇಲ್ಲ, ನಾವು ತಗೊಂಡಿದ್ದು ಕಲ್ಲು ಥರ ಐತಲ್ಲ ಅಂತ. ಇದು ಫುಲ್ ಗ್ರೀನರಿ ಗಾರ್ಡನ್. ಯಾರು ಇವರಲ್ಲ? ಈಗ ಸಿ ನಾವು ಟ್ರಾಪ್ ಹಾಕಿರೋ ಬಂದು ತಗಲಕೊಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ಫೋಟೋ ನಿಂತ್ಕೋ, ಹೋಗು, ನಿಂತ್ಕೋ, ಬಾಯಲ್ಲಿ ತಕೊಡ್ತೀನಿ. ಆ ಫೋಟೋ ಬಂದಿರೋದು ನಾನು ಹಾಕ್ಬಿಟ್ರೆ ನಾನು ಇಲ್ಲಿ ಅವರೇ ಶಾಕ್ ಆಗೋಯ್ತಾರೆ. ಏ ಬಾ ಅಜ್ಜಿ, ಅಜ್ಜಿ ಏ ಹೋಗೆ. ಜಾಪನೀಸ್ ಗಾರ್ಡನ್ ಇದೆ, ಅದಕ್ಕೆ ಇದ್ರೊಳಗೆ ಹೋಗಿ ಅಂತ ಅಂತಿರೋದವ್ರು. ಬನ್ನಿ ಹೋಗೋಣ. ಚಿಕ್ಕಿ ಝೂಗೆ ಹೋಗ್ಬೋದಾಗಿ, ಚಿಕ್ಕ ರಿಯಲ್ ಕ್ರೊಕೊಡೈಲ್ ಸಿಕ್ತಿತ್ತು ಚಿಕ್ಕಿ. ಹೇಳು ಏನ್ಬೇಕು ಮುಂದೆ. ಆಕ್ಚುಲಿ ಎಷ್ಟು ದೂರ ನಡೆದೆ ಚಿಕ್ಕಿ? I think 1/2 kilometer we walked and we are so tired. They're so lazy fellows. ಏನು ಗೊತ್ತಾ, ನಮ್ಮ ಚಿಕ್ಕಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಚಿಕ್ಕಿ ಇಂಗ್ಲೀಷಲ್ಲಿ ಆಕ್ಸೆಂಟ್ ಏನಿದೆ ಅದೊಂಥರ ಫುಲ್ ಸಾಫ್ಟಾಗಿರುತ್ತೆ. ಸೊ ಕನ್ನಡದಲ್ಲಿ ಹೋದ್ರೆ ನಮ್ಮ ಚಿಕ್ಕಿ ಬಾಗಲಕೋಟೆಯವ್ರಾಗ ಹೋಗ್ತಾರೆ, ಅದಕ್ಕೆ ಮಾತಾಡಲ್ಲ. ಒಂದು 2 years ಇಂದ ನಮ್ಮ ಚಿಕ್ಕಿ ಇಲ್ಲೇ ಇದ್ದು ಎದಕ್ರಿ ಹಿಂಗ್ ನಡ್ಸಕತ್ತೀರಿ? ಕಾಲೆಲ್ಲ ನುಸ್ಲಕತ್ತವೆ. ಇದೆ ಏನಂತಾರೆ ಇಂಪ್ರೂವ್ಮೆಂಟ್. 2 years ಇಂದ ನಮ್ಮ ಚಿಕ್ಕಿ ಬಾಗಲಕೋಟೆಲಿದ್ದು.
ಮನುಷ್ಯನ ಹುಟ್ಟಿದ್ವಿ ಡೈನೋಸರ್ ಇದ್ದಾಗ. ಹಾಂ ಇವಾಗ ಸತ್ಮೇಲೆ ತಿರ್ಗಾ ಮನುಷ್ಯರು ಈ ಥರ ಆಗಿದ್ದೀವಿ. ನಾವು ಡೈನೋಸರ್ಸ್ ಆಗಿದ್ವಿ. ಓಕೆ, ಈ ಡೈನೋಸರ್ ಇದು ಗಾಡ್ಜಿಲ್ಲಾ ಅನ್ಸುತ್ತೆ. ಇದು ಗಾಡ್ಜಿಲ್ಲಾ ನಮ್ಮ ಮಮ್ಮಿ ಚಿಕ್ಕಿ ಡೈನೋಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತು. ಮೇಡ್ಸಿಂದ ಹುಡುಕ್ತಾ ಇದ್ದೀವಿ. ಇದೇನಿದ್ರು ಲವರ್ಸ್ ಬರಬೇಕು, ಓಡಾಡಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಷ್ಟೇ. ಫ್ರೆಂಡ್ಸ್ ಬರಂಗಿಲ್ವಾ? ಫ್ರೆಂಡ್ಸ್ ಆಲ್ಸೋ ಕ್ಯಾನ್ ಕಮ್ ಅಂಡ್ ಎಂಜಾಯ್. ಅಕ್ಕ ತಂಗಿ ಬರಂಗಿಲ್ವಾ? ಅಕ್ಕ ತಂಗಿರಿಗೆ ಎನರ್ಜಿ. ಬರ್ತಾರಲ್ಲ ಅಕ್ಕ ತಂಗಿಯ ಕಾಲ ಇದು, ಕಾಲು ನೋವಿನ ಕಾಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನೇ ಹಿಡಿಬಿಡೋದು ಮುಂದಕ್ಕೆ ನೋಡಿ. ನೀನು ಇವಾಗ ಹೊಸ ಒಂದು ಸಿಕ್ಕಿ ಕಂಟೆಂಟ್ ನಮಗೆ, ಅದಕ್ಕೆ ನೀನೇ ಹಿಡಿಯೋದು ನಾವು. ಇದರ್ ಐ ಆಮ್ ಅ ಕಾಮಿಡಿ ಕಂಟೆಂಟ್. ನಮ್ಮ ಚಿಕ್ಕಿ ಏನಪ್ಪ ಬಫೂನ್ ಥರ ಇದೆ, ಎಲ್ಲಾನು ಕಾಮಿಡಿ ಮಾಡ್ತಾ ಇದಾರಲ್ಲ. ನಡೀರಿ ಆ ಕಡೆ ಅಂತ ಅಂತೀನಿ ಯಾರೋ ಹಂಗಂದ್ರೆ. ನಮ್ಮ ಮಮ್ಮಿ ಇನ್ನ ಫನ್ನಿ ನಿಮ್ಗೆ ಗೊತ್ತಿಲ್ಲ ಅಂತ ಅಂತೀನಿ. ನೈಟ್ ಏನಾದ್ರು ಇವ್ರ ಜೊತೆ ಮಲ್ಕೊಂಡ್ಬಿಟ್ರೆ ವಿಚಿತ್ರ ಸೌಂಡ್ಗಳು ಬರ್ತವೆ ಇವ್ರ ಹತ್ರ ಎಲ್ಲ. ಯಾಕೆ ನೀ ಎದ್ದಿದ್ದೆ ನೈಟ್ ಎಲ್ಲ ನಾವು ಮಾತಾಡ್ತಾ ಇರ್ಬೇಕಾರೆ? ಮಕ್ಕ ನಮ್ಮ ಚಿಕ್ಕಿ ಫ್ಯಾನ್ ಹಾಕೊಂಡು ಜೋರಾಗಿ ಮಲ್ಕೊಬಿಟ್ಟಿತ್ತು. ಇದೇ ಸ್ಪಾಟ್ಗೋಸ್ಕರ ಬಂದಿದ್ದು, ಅಲ್ಲಿಂದ ಹುಡುಕೊಂಡು ಇನ್ನ ಅಲ್ಲಿ. ಇಲ್ಲಿ ಮಮ್ಮಿ, ಇಲ್ಲಿ ಎಲ್ಲ ಇದೆ ಸ್ಪಾಟ್. ನಾವು ತುಂಬ ದೊಡ್ಡವರಾಗ್ಬಿಟ್ಟಿದ್ದೀವಿ ಇಷ್ಟಕ್ಕೆಲ್ಲ. ನಾವು ತುಂಬ ಸಣ್ಣವರಿದ್ದ. ಮೇ ಬಿ ಇಲ್ಲೇ ಅನ್ಸುತ್ತೆ ಮಮ್ಮಿ ಫೋಟೋ. ಹಾಂ ಸರಿ ಬರ್ರಿ ಫೋಟೋ ತಗೊಳ್ಳೋಣ. ಚೆನ್ನಾಯ್ತಲ್ಲ ಅವಳೆ. ಡೈನಿಂಗ್ ಟೇಬಲ್ ಥರ. ಅರ್ಧ ಗಂಟೆ ಸುತ್ತಬಿಟ್ಟು ಈಗ ಸಿಕ್ಕೈತೆ. ಅಕ್ಕ ಇದ್ರೊಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ಸತ್ತೆ. ಇಲ್ಲ ಚಿಕ್ಕಿ, ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಹಾರರ್ ಅಂತೆ ನಮ್ಮಿರೋರು. ಗಾಜು ಹೊಡೆದ್ರೆ ಫೈನ್ ಇದೆ ಅಂತೆ. ಸೊ ನೀಟಾಗಿ ಇದು ಮಿರರ್, ಇದು ಮಿರರ್. ಅಕ್ಕ ಈಗ ಎಲ್ಲೋ ನನ್ನ ಕೈ ಹಿಡ್ಕೊಂಬರೋದಿಲ್ಲ. ಇಲ್ಲೇ ಇದೀವಿ ಬಾ, ಹಂಗೆ ಬರ್ರಿ. ಒಂದೇ ನೋಡೋಣ ಹಂಗೆ ಹೋದಂಗೆ ಕಾಣಿಸ್ತಾ ಇದೆ. ಅಷ್ಟೊಂದೇನು ಕಮ್ಮಿ. ನಾವಲ್ಲಿ ಕಾಣಿಸ್ತಾರ ಕಣೆ. ಅಯ್ಯಪ್ಪ ಬಂತಿಲ್ಲ ನೋಡಿ, ಯಾರೋ ಓಡ್ತಾರೆ ಕೆಲಸ, ಅದಕ್ಕೆ ಅವ್ರು ಹೇಳಿದ್ದು ಓಡಾಗಕ್ಕೋಸ್ಕರ. ಓಡಾಡ್ಬೇಡ್ರಿ, ಹೋಗ್ಬೇಡ್ರಿ. ಕರೆಕ್ಟಾಗಿ ಗೊತ್ತಿಲ್ಲ. ಇದೆಲ್ಲ ಅವತ್ತು ಇದಕ್ಕೆ ಹೋದಾಗ ಇತ್ತಲ್ವಾ, ಅಲ್ಲಿರ್ಬೇಕು. ಕಾಚೆ ಅಕ್ಕ ಚೆನ್ನಾಗಿ ಸೌಂಡ್ ಬರ್ತೈತೆ. ಆಚೆ ಆಚೆ Why? I don't understand. ಇಲ್ಲ ಹೇಳು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಡೋರ್ ತೆಗಿತಾರೆ. ಎಕ್ಸ್ಪೀರಿಯನ್ಸ್ ಹೇಳ್ರಿ ಪ್ಲೀಸ್. ಟಾಕ್ ಇನ್ ಕನ್ನಡ. ಸಡನ್ ಆಗಿ ಬಂದಿದ್ರಿಂದ ಬಹಳಷ್ಟು ಮಮ್ಮಿ ಇದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ. ಇದು ಅವೆಲ್ಲ ನೋಡಿದೀವಿ.
ಅಂಟೆಗೊದ್ದ ಮಖನೂ ಅಷ್ಟು ಮಖ ಚಿಕ್ಕದು, ನಮ್ದು ಮುಖ ದೊಡ್ಡದಾಗಿ. ಯಾರೇ ಆಗ್ಲಿ ಹೆದರಬೇಡಿ. ಯಾಕೆ ಹೆದರ್ಬೇಕು? ಯಾರೇ ಆಗ್ಲಿ ಹೆದರಬೇಡಿ. ಯಾಕೆ ಹೆದರ್ಬೇಕು? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನಮ್ಮ ಮಮ್ಮಿ ಫುಲ್ ನಮ್ಮ ಚಿಕ್ಕಿ ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ದ. ಒಂದ್ ಮಿನಿಟ್ ಇರಿ ಸರ್, ಒಂದ್ ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ. ನಾನು ಕ್ಲಾಸ್ ಹಾಕೊಂಡಿಲ್ಲ. ನಮ್ಮ ಅಕ್ಕ ಫುಲ್ ಎದುರ್ಕೊಂಡ್ಬಿಟ್ಟಿದ್ಲು. ನಾ ಫುಲ್ ಚಿಲ್ ಮಾಡ್ತಿದ್ದೆ. ಅಯ್ಯೋ ಈ ಚಿಕ್ಕ ಮಕ್ಕಳು ಕರ್ಕೊಂಡು ಆ ಸ್ನೇಕ್ಸ್ ಎಲ್ಲ ಬರ್ತದೆ ಅದರೊಳಗೆ. ನಮ್ಮಮ್ಮ ಅದಕ್ಕೆಲ್ಲ ಚಕ್ಕಬಕ್ಳೆಲ್ಲ ಕಂಫರ್ಟಬಲ್ ಆಗತ್ತೆ ವಿಡಿಯೋ ಮಾಡಕ್ಕೆ. ಕನ್ನಡಕನೇ ತೆಗೆದುಬಿಟ್ಟಿದ್ಲು ಕ್ಲಾಸ್ ಆಗೋದಲ್ಲ ಚಿಕ್ಕಿ. ಅದಕ್ಕೆ ನಾನು ತೆಗೆದ್ಬಿಟ್ಟೆ. ಭಯ ಆಗಿದ್ದು ಅದಕ್ಕೆಲ್ಲ ನೋಡ್ಬೇಕು ಅಂತಾನೆ ಬಂದಿದ್ದು. ನಾವೇ ತಾನೇ ದೇವದಾಕ್ರೆ ಕೇಳ್ತಿದ್ದವ್ರು. ಆದ್ರೆ ತುಂಬಾ ದೇವದೇನಲ್ಲ, ಮಕ್ಕಳ ಹತ್ರ ಬಂದು ಕುಯ್ದು ಬಿಟ್ರೆ ಕುಯ್ಕೊಳ್ಳಿ. A few moments later. ಈಗ ಸದ್ಯಕ್ಕೆ ವಾಪಸ್ ಮನೆಗೆ ಹೋಗೋದೀಗ ಅಲ್ವಾ? ಮನೆಗೆ ಹೋಗೋದು. ಆ ಟುಕ್ ಏನಿದೆ ಟುಕ್ ಆಟೋದಲ್ಲೋ ಇಲ್ಲಾಂದರೆ ಬಸ್ಸಲ್ಲಿ. ಟುಕ್ ಆಟೋ ಅಯ್ಯೋ ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿರೋ ಥರ ಬಸ್ ಇಲ್ಲಿಲ್ಲ. ಸ್ವಲ್ಪ ಫುಲ್ಲು KSRTC ಅಂದ್ರೆ ಬೇರೆ ಥರನೇ ಇದೆ. ಸ್ವಲ್ಪ ತಲೆನೋವು ಬರ್ತಿದೆ. ಸ್ವಲ್ಪ ಫುಲ್ಲು ಬಿಸಿಲಿರೋದಕ್ಕೂ ಬ್ಯಾಂಗ್ಳೂರ್ ಜಾತ್ರೆ. ಆ್ಯಕ್ಚುಲಿ ಬಾಗಲಕೋಟೆಯಲ್ಲಿ ಏನಂತಾರೆ ಫ್ರಂಟ್ ಡೋರ್ ಇರುತ್ತಂತೆ. ಬಾಗಲಕೋಟೆದೇ ಬಾಗಿಲು ಇರುತ್ತಂತೆ ದೊಡ್ಡ. ಅದನ್ನ ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ನಾವು ಅದನ್ನ ನಿದ್ದೆ ಮಾಡ್ತಿದ್ದೋ ಅವಾಗ. ಹೋಗುವಾಗ ಸಿಕ್ಕಿದ್ರೆ ವಿಡಿಯೋ ಮಾಡಿ ಹಾಕೋಣ. ಈ ಕಲ್ಗಳು ಅನ್ಸುತ್ತೆ. ಇವ್ರು ಎಕ್ಸಿಟ್ ಇಂದ ಎಲ್ಲಿ ಕರ್ಕೊಂಡು ಹೋಗ್ತಿದಾರೋ ನಮ್ಗೆ. ಕಾಲೇಜಿಲ್ಲ ಅನ್ಸುತ್ತೆ. ಅದೇ ನಮ್ಗಾದ್ರೆ ಫೋನ್ ಹೊಡಿತಾರೆ ಯಾಕೆ ಹೋಗಿಲ್ಲ ಅಂತಾನೆ. ಸ್ಟೋನ್ ಗಾರ್ಡನ್ ಥರನೇ. ಯಾಕಂತಂದ್ರೆ ನಾವು ಅದು ಮೇಯ್ನ್ ಅನ್ಕೊಂಡು ಮೇ ಬಿ ಕನ್ಫ್ಯೂಸ್ ಆಗಿರ್ಬೋದು. ಮೇ ಬಿ ನಾವು ಇಲ್ಲಿ ತಗೊಂಡಿರ್ಬೋದು ಫೋಟೋ, ಇಲ್ಲ ಅಲ್ಲಿ ತಗೊಂಡಿರ್ಬೋದು. ಎರಡು ಒಂದಿಲ್ಲ ಒಂದು. ತಗೋತೀನಿ ಈಗ. ಚೆನ್ನಾಗಿದ್ಯಾ? ಇದೆ ಮುಂದೆ ಕುತ್ಕೊಂಡು ಬರೇ. ಬಾ ಕೊಡಿ ಫೋನ್. ಏನಂತಾರೆ ನೋಡು ಕೂತ್ಕೊಂಡು ಹೋಗಂಗಿಲ್ಲ ಅಂತಂದ್ರು ಹೋಗಿ ಕರೆಸ್ಬಿಟ್ಟು ಲಂಗ ಹರಡು ಸುಡ್ ಒಮ್ಮೆ ಹಂಗೆ ತೆಗಿತಾರೆ. ಮೀನ್ಸ್ ನೋಡ್ತಾ ಇದೆಯಾ? ನೋಡ್ತಾ ಇದ್ದಾಗ ನನಗೆ ಯಾರು ಅದನ್ನ 4 ಜನ ಏನೋ ಒಂಥರ ಮಾಡ್ಕೊಡಕ್ ಬರ್ಲಿಲ್ವಲ್ಲ, ಅದಕ್ಕೆ ಅದು ಆಡಿಯೋ ಬಿಟ್ಟಿಲ್ಲ ಕಣವಳು. ಏನು ಮಾಡ್ತೀನಿ ಹೋಗೋಣ. ಸಾಕಾಯ್ತು, ಫುಲ್ ಟಯರ್ಡ್ ಆಗಿದೆ. ಓರಮ್ಮ ಇದಕ್ಕೆ ಕಾಪರೇಟ್ ಬಂದ್ಬಿಟ್ಟತ್ತು. ಸರಿ ಬಾಯ್, ಮತ್ತೆ ಮನೇಲಿ ಸಿಗೋಣ. ಬೈ ಬಾಯ್.